V9 ಸಿಂಧನೂರು ವಾರ್ತೆಗಳು. ನಮಸ್ಕಾರ. V9 ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. 371 ಜೆ ಮೀಸಲು ಪ್ರಶ್ನಿಸಿ ನವೋದಯ ಶಿಕ್ಷಣ ಸಂಸ್ಥೆ ಹೈಕೋರ್ಟ್ ಮೊರೆ ವಿರೋಧಿಸಿ ನಿರಂತರ ಹೋರಾಟ. 24ರಂದು ಕಾಲೇಜಿಗೆ ಮುತ್ತಿಗೆ ರಾಯಚೂರಿನ ಶಾಸಕ ಶಿವರಾಜ್ ಪಾಟೀಲ್. ಯೋಧನ ತಾಯಿಯನ್ನು ಕೊಲೆ ಮಾಡಿದ ಆರೋಪಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹ. ಪೊಲೀಸ್ ಗ್ರಂಥಾಲಯದಲ್ಲಿ ವಿದ್ಯಾರ್ಥಿಗಳ ಪುಸ್ತಕ ಪ್ರೇಮ. ಹೈಕೋರ್ಟ್ನ ನ್ಯಾಯಾಧೀಶ ಸಚಿನ್ ಮುಗ್ದಮ್ಗೆ ಮನವಿ ಸಲ್ಲಿಕೆ. ಹೆಚ್ಚುವರಿ ಸೆಷನ್ಸ್ ನ್ಯಾಯಾಲಯದ ಸ್ಥಾಪನೆ ಒತ್ತಾಯ. ಫೆಬ್ರವರಿ 25ರಂದು ಭ್ರಷ್ಟಾಚಾರ ನಿಗ್ರಹ ದಳದಿಂದ ಕುಂದುಕೊರತೆ ಸ್ವೀಕಾರ. ರಂಗಭೂಮಿಯ ಮೂಲಕ ಸೃಜನಶೀಲತೆ ಮತ್ತು ಮಾನಸಿಕ ಸದೃಢತೆ ಹೆಚ್ಚಿಸಿಕೊಳ್ಳಿ. ಸಮುದಾಯ ಅಧ್ಯಕ್ಷ ಎಸ್ ದೇವೇಂದ್ರಗೌಡ. ಸಮಾಜಮುಖಿ ಕಾರ್ಯಕ್ಕೆ ಸೇವಾ ಸಂಸ್ಥೆ ಸೀಮಿತವಾಗಿರಲಿ. ಶರಣಪ್ಪ ಮರಳಿ. ವಾರ್ತೆಗಳ ವಿವರ. ಲಿಂಗಸ್ಗೂರ್ ತಾಲೂಕಿನ ನಿಲೋಗಲ್ ಗ್ರಾಮದಲ್ಲಿ ಯೋಧ ಅಮರೇಶ್ ಅವರ ತಾಯಿಯನ್ನು ಕೊಲೆ ಮಾಡಿರುವ ಆರೋಪಿಗಳನ್ನು ಕೂಡಲೇ ಬಂಧಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ನಗರದ ಸುಕಾಲಪೇಟೆ ರಸ್ತೆಯಲ್ಲಿರುವ ಡಿವೈಎಸ್ಪಿ ಕಚೇರಿಯಲ್ಲಿ ಡಿವೈಎಸ್ಪಿ ವೆಂಕಟಪ್ಪ ನಾಯಕ ಅವರಿಗೆ ಭಾರತ್ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ ವತಿಯಿಂದ ಮನವಿ ಪತ್ರ ಸಲ್ಲಿಸಲಾಯಿತು. ಭಾರತೀಯ ಸೇನೆಯ ಸೇವಾನಿರತ ಬಿಎಸ್ಎಫ್ ಸೈನಿಕ ಅಮರೇಶ ಅವರ ಮನೆ ಮುಂದಿರುವ ಚರಂಡಿ ವಿಷಯಕ್ಕೆ ಸಂಬಂಧಿಸಿದಂತೆ ಅದೇ ಗ್ರಾಮದ ಸುಮಾರು 20ಕ್ಕೂ ಹೆಚ್ಚು ಜನರು ಕೂಡಿಕೊಂಡು ಮಾರಣಾಂತಿಕ ಹಲ್ಲೆ ನಡೆಸಿ ಯೋಧನ ತಾಯಿ ಈರಮ್ಮ ಅವರ ಸಾವಿಗೆ ಕಾರಣವಾಗಿದ್ದಾರೆ. ಈ ಕೂಡಲೇ ಆರೋಪಿಗಳನ್ನು ಬಂಧಿಸಬೇಕು. ದೇಶದ ರಕ್ಷಣೆ ಮಾಡುವ ವೀರ ಯೋಧನ ಕುಟುಂಬದ ಮೇಲೆ ಗ್ರಾಮದಲ್ಲಿ ಕೆಲವು ಶಕ್ತಿಗಳು ಅಕ್ರಮ ಗುಂಪು ಕಟ್ಟಿಕೊಂಡು ಅವರ ತಾಯಿಯನ್ನು ಕೊಲೆ ಮಾಡಿರುವುದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ ಎಂದು ಕಾರ್ಯದರ್ಶಿ ಶಿಕ್ಷಾ ಖಾದ್ರಿ ದೂರಿದರು. ಪೊಲೀಸ್ ಇಲಾಖೆ ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಯದೆ ಕೊಲೆಯ ಪ್ರಮುಖ ಆರೋಪಿ ಶರಣಪ್ಪ ಹಾಲಾಪುರ್ ಅವರನ್ನೊಳಗೊಂಡು ಉಳಿದ ಎಲ್ಲ ಆರೋಪಿಗಳನ್ನು ಕೂಡಲೇ ಬಂಧಿಸಿ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಎಸ್ ದೇವೇಂದ್ರಗೌಡ, ರೇಣುಕಮ್ಮ ಮತ್ತು ಚಂದಪ್ಪ ಸೇರಿದಂತೆ ಮತ್ತಿತರರು ಇದ್ದರು. ಸಿಂಧನೂರು ನಗರದ ಸುಕಾಲಪೇಟೆ ರಸ್ತೆಯಲ್ಲಿರುವ ಡಿವೈಎಸ್ಪಿ ಕಚೇರಿಯಲ್ಲಿ ಆರಂಭಿಸಿರುವ ಪೊಲೀಸ್ ಮಕ್ಕಳ ಗ್ರಂಥಾಲಯದಲ್ಲಿ ವಿದ್ಯಾರ್ಥಿಗಳು ಪುಸ್ತಕಗಳನ್ನು ಓದುವ ಮೂಲಕ ಪುಸ್ತಕ ಪ್ರೇಮ ತೋರುತ್ತಿದ್ದಾರೆ. ಕಳೆದ 1 ತಿಂಗಳ ಹಿಂದೆಯಷ್ಟೇ ರಾಯಚೂರು ಜಿಲ್ಲಾ ವರಿಷ್ಠಾಧಿಕಾರಿ ನಿಖಿಲ್ ಬಿ ಅವರು ಈ ಗ್ರಂಥಾಲಯವನ್ನು ಉದ್ಘಾಟಿಸಿ ಪುಸ್ತಕಗಳನ್ನು ಕೊಡುಗೆಯಾಗಿ ನೀಡಿದ್ದರು. ಅಂದಿನಿಂದ ಪೊಲೀಸ್ ಮಕ್ಕಳ ಜೊತೆಗೆ ಎಲ್ಲ ಮಕ್ಕಳು ಈ ಗ್ರಂಥಾಲಯಕ್ಕೆ ಬಂದು ತಮ್ಮ ಪಠ್ಯದ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಹಾಗೂ ವಿವಿಧ ಕಥೆ, ಕಾದಂಬರಿ, ಕವನಗಳ ಪುಸ್ತಕಗಳನ್ನು ಓದುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ. ಇದನ್ನು ಕಂಡು ಡಿವೈಎಸ್ಪಿ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಸುದ್ದಿ ಮಾಡ್ತದೆ ಅದಕ್ಕೆ ಬಂದಿದೆ. ಸಿಂಧನೂರಿನಲ್ಲಿ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಲಯ ಸ್ಥಾಪಿಸುವಂತೆ ಒತ್ತಾಯಿಸಿ ಧಾರವಾಡದ ಹೈಕೋರ್ಟ್ ನ್ಯಾಯಾಧೀಶ ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ನ್ಯಾಯಾಧೀಶರಾದ ಸಚಿನ್ ಮುಗ್ದಮ್ ಅವರಿಗೆ ಮಂಗಳವಾರ ಧಾರವಾಡದಲ್ಲಿ
ಸಿಂಧನೂರಿನ ವಕೀಲರ ನಿಯೋಗ ಮನವಿ ಪತ್ರ ಸಲ್ಲಿಸಿತು. ಸಿಂಧನೂರು ತಾಲೂಕು ರಾಯಚೂರು ಜಿಲ್ಲೆಯಲ್ಲಿಯೇ ಅತಿ ದೊಡ್ಡ ತಾಲೂಕು ಆಗಿದೆ. ಭತ್ತ ಬೆಳೆಯುವಲ್ಲಿ ದೇಶದಲ್ಲಿಯೇ ಅಗ್ರಸ್ಥಾನದಲ್ಲಿದೆ. ಟ್ರ್ಯಾಕ್ಟರ್, ರಸಗೊಬ್ಬರಗಳ ಮಾರಾಟದಲ್ಲಿಯೂ ಸಹ ನಂಬರ್ 1 ಇದೆ. ಸುಮಾರು 200ಕ್ಕೂ ಹೆಚ್ಚು ಸರ್ಕಾರಿ ಹಾಗೂ ಖಾಸಗಿ ಶಾಲಾ ಕಾಲೇಜುಗಳಿವೆ. 150ಕ್ಕೂ ಹೆಚ್ಚು ಸರ್ಕಾರಿ, ಖಾಸಗಿ ಬ್ಯಾಂಕು ಹಾಗೂ ಸಹಕಾರಿ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿವೆ. ಹಾಗೆಯೇ ಪ್ರಕರಣಗಳ ಸಂಖ್ಯೆಯೂ ಹೆಚ್ಚಿದೆ. ಕಕ್ಷಿದಾರರ ಅನುಕೂಲಕ್ಕಾಗಿ ಶೀಘ್ರ ನ್ಯಾಯದಾನಕ್ಕಾಗಿ ಸಿಂಧನೂರಿನಲ್ಲಿಯೇ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಲಯ ಸ್ಥಾಪಿಸಬೇಕು. ಅಗತ್ಯ ಸಿಬ್ಬಂದಿ ವರ್ಗವನ್ನು ನೇಮಕ ಮಾಡಬೇಕು. ಪ್ರಸ್ತುತ ನ್ಯಾಯಾಲಯದಲ್ಲಿ ಸಿಬ್ಬಂದಿ ಕೊರತೆ ಇದ್ದು ಕೂಡಲೇ ಸಿಬ್ಬಂದಿ ನೇಮಕಾತಿ ಮಾಡಬೇಕು. ವಕೀಲರಿಗಾಗಿ ಪ್ರತ್ಯೇಕ ವಕೀಲರ ಭವನ ನಿರ್ಮಾಣ ಮಾಡಬೇಕು. ಅಂಚೆ ಕಚೇರಿ ಸ್ಥಾಪನೆಗೆ ಅವಕಾಶ ಕಲ್ಪಿಸಬೇಕು ಎಂದು ವಕೀಲರ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಕೆ ಭೀಮನಗೌಡ ಮನವಿ ಮಾಡಿದರು. ಧಾರವಾಡದ ಅಂಚೆ ಕಚೇರಿಯ ಉತ್ತರ ಪ್ರಾಂತ್ಯದ ಪೋಸ್ಟ್ ಮಾಸ್ಟರ್ ಜನರಲ್ ಶಿವಕುಮಾರ್ ಅವರಿಗೆ ಸಹ ಅಂಚೆ ಕಚೇರಿಯ ಸ್ಥಾಪನೆಯ ಕುರಿತು ಪ್ರತ್ಯೇಕ ಮನವಿ ಪತ್ರ ಸಲ್ಲಿಸಲಾಗಿತ್ತು. ವಕೀಲರ ಸಂಘದ ಕಾರ್ಯದರ್ಶಿ ವೀರೇಶ್ ಚಿಂಚಿರ್ಕಿ, ಖಜಾಂಚಿ ವೀರಭದ್ರಗೌಡ, ವಕೀಲರಾದ GSR ಕೆ ರೆಡ್ಡಿ, ಕಲ್ಮಂಗಿ ಅಮ್ರೇಗೌಡ, ಕೆ ವೀರನಗೌಡ, ಎಂ ಅಮರೇಶ್ ಗೌಡ, ಶ್ರೀಧರ್ ಕುಲಕರ್ಣಿ, ಬಸವರಾಜ್ ಶಿಗರ್ಗಡ್ಡಿ, ಶೇಖರಪ್ಪ ಧುಮ್ತಿ, ಬಸವರಾಜ್ ಅಮರಾಪುರ, ಜೆ ರಾಯಪ್ಪ, ಲಕ್ಷ್ಮೀಕಾಂತ್ ರೆಡ್ಡಿ, ಮೆಹಬೂಬ್ ಸಾಬ್, ಶಿವಕುಮಾರ್ ಉಮ್ಲುಟಿ, ಸಲೀಂ ಸಾಬ್ ಮತ್ತು ಬಸವರಾಜ್ ಹೊಸಳ್ಳಿ ಸೇರಿದಂತೆ ಇತರರು ಇದ್ದರು. ರಾಯಚೂರು ಭ್ರಷ್ಟಾಚಾರ ನಿಗ್ರಹ ದಳವು ಫೆಬ್ರವರಿ 25ರಂದು ಸಿಂಧನೂರು ನಗರಕ್ಕೆ ಭೇಟಿ ನೀಡಲಿದ್ದು, ಪ್ರವಾಸಿ ಮಂದಿರದಲ್ಲಿ ಸಾರ್ವಜನಿಕರ ಅಹವಾಲುಗಳನ್ನು ಬೆಳಿಗ್ಗೆ 10:30ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಸ್ವೀಕಾರ ಮಾಡಲಿದ್ದಾರೆ. ಬಳ್ಳಾರಿ ವಲಯದ ಎಸಿಬಿ ಪೊಲೀಸ್ ಅಧೀಕ್ಷಕ ಶ್ರೀಹರಿಬಾಬು ಅವರಿಗೆ ಸಾರ್ವಜನಿಕರು ಕುಂದುಕೊರತೆಗಳು ಇದ್ದಲ್ಲಿ ನೇರವಾಗಿ ದೂರು ಸಲ್ಲಿಸಬಹುದು ಎಂದು ರಾಯಚೂರು ಎಸಿಬಿ ಪೊಲೀಸ್ ಠಾಣೆಯ ಉಪಾಧೀಕ್ಷಕರು ತಿಳಿಸಿದ್ದಾರೆ. ಇಂದಿನ ಆಧುನಿಕ ಸಮೂಹ ಮಾಧ್ಯಮದ ಭರಾಟೆಯಲ್ಲಿ ರಂಗಭೂಮಿ ಕಲೆಗೆ ಬೆಲೆ ಇಲ್ಲದಂತಾಗಿದೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ನಾಟಕ, ಇತರೆ ಕಲೆಗಳಲ್ಲಿ ಅಭಿನಯಿಸುವ ಮೂಲಕ ಸೃಜನಶೀಲತೆ ಮತ್ತು ಮಾನಸಿಕ ಸದೃಢತೆ ಹೆಚ್ಚಿಸಿಕೊಳ್ಳಬೇಕೆಂದು ಸಮುದಾಯ ಸಂಘಟನೆ ಅಧ್ಯಕ್ಷ ಎಸ್ ದೇವೇಂದ್ರಗೌಡ ಹೇಳಿದರು. ಸಿಂಧನೂರು ತಾಲೂಕಿನ ತುರ್ವಿಹಾಳ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರಂಗಾಯಣ ಕಲಬುರಗಿ ಸಂಯುಕ್ತಾಶ್ರಯದಲ್ಲಿ ಸೋಮವಾರ ನಡೆದ ಯುವರಂಗ ತರಬೇತಿ ಶಿಬಿರ ಹಾಗೂ ಕಾಲೇಜ್ ನಾಟಕೋತ್ಸವ ಧನ್ವಂತರಿ ಚಿಕಿತ್ಸೆ ನಾಟಕ ತರಬೇತಿ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು. ಇಂದಿನ ಕಲುಷಿತ ಸಮಾಜದಲ್ಲಿ ಜಾತಿ, ಮತ, ಧರ್ಮ ಎಂಬ ಕೋಮುವಾದವನ್ನು ಯುವಕರಲ್ಲಿ ಬಿತ್ತುತ್ತಿರುವುದು ದುರಂತ. ಇಂಥ ವರ್ತಮಾನದಲ್ಲಿ ನಾವೆಲ್ಲ ಒಂದು ಎನ್ನುವ ಮನೋಭಾವ ಬೆಳೆಯಬೇಕು. ಸಹಕಾರ, ಸೌಹಾರ್ದತೆಯಿಂದ ಮನಸ್ಸು ಬೆಸೆಯುವಲ್ಲಿ ರಂಗಭೂಮಿ ಪ್ರಮುಖ ಸಾಧನವಾಗಿದೆ ಎಂದು ತಿಳಿಸಿದರು. ಶಿಕ್ಷಕ ಹಾಗೂ ಕಲಾವಿದ ಬಸವರಾಜ್ ಸಾಸಲ್ಮರಿ ಮಾತನಾಡಿ, ರಂಗಾಯಣವು ಇಂದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಶಿಕ್ಷಕ ಹಾಗೂ ಕಲಾವಿದ ಬಸವರಾಜ್ ಸಾಸಲ್ಮರಿ ಮಾತನಾಡಿ, ರಂಗಾಯಣವು ಇಂದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಪ್ರತಿಭಾವರಣಕ್ಕೆ ಸೂಕ್ತ ವೇದಿಕೆ ಒದಗಿಸಿಕೊಟ್ಟಿದೆ. ರಂಗಭೂಮಿಯ ಕಲಾವಿದರ ನವರಸಗಳೇ ಬಂಡವಾಳವಾಗಿದೆ ಎಂದು ಅಭಿನಯದ ಮೂಲಕ ಪರಿಚಯಿಸಿದರು. ನಂತರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕಾಲೇಜ್ ಪ್ರಾಚಾರ್ಯ ಪ್ರಹ್ಲಾದ್ ರೆಡ್ಡಿ ಮಾತನಾಡಿ, ರಂಗಭೂಮಿಯು ಮಕ್ಕಳಲ್ಲಿರುವ ಪ್ರತಿಭೆ ಹೊರತರಲು ವೇದಿಕೆಯಾಗಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಸ್ವಾವಲಂಬಿ ಬದುಕಿಗೆ ಸಹಕಾರಿಯಾಗಿದೆ ಎಂದು ತಿಳಿಸಿದರು. ನಾಟಕ ನಿರ್ದೇಶಕ ನಾಗರಾಜ್ ಪತ್ತಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಉಪನ್ಯಾಸಕಿಯರಾದ ಗಂಗಮ್ಮ, ಶ್ವೇತಾ ತಾವರ್ಗೇರ ಮತ್ತು ಕನ್ನಡ ಉಪನ್ಯಾಸಕ ಡಾಕ್ಟರ್ ಅರುಣ್ ಕುಮಾರ್ ಬೇರ್ಗಿ ಇದ್ದರು. ಸಂಸ್ಥೆ ಸಮಾಜಮುಖಿ ಕಾರ್ಯಕ್ಕೆ ಸೀಮಿತಗೊಳ್ಳಬೇಕು ಹೊರತು ರಾಜಕೀಯ ಬೆರೆಯಬಾರದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಶರಣಪ್ಪ ಮರಳಿ ಹೇಳಿದರು. ಸಿಂಧನೂರು ತಾಲೂಕಿನ ಜವಳಗೇರ ಗ್ರಾಮದಲ್ಲಿ ಭಾನುವಾರ ತುಂಗಭದ್ರಾ ಸ್ವಯಂ ಸೇವಾ ಸಂಸ್ಥೆ ಉದ್ಘಾಟಿಸಿ ಮಾತನಾಡಿದರು. ಸಂಕಷ್ಟದಲ್ಲಿದ್ದವರಿಗೆ ನೆರವು ನೀಡುವುದು ಮೂಲಭೂತ ಹಕ್ಕುಗಳನ್ನು ಒದಗಿಸುವತ್ತ ಸಂಸ್ಥೆ ಚಿಂತನೆ ಮಾಡಬೇಕೆಂದರು. ಜನಕಲ್ಯಾಣ ಸಂಸ್ಥೆ ಕಾರ್ಯದರ್ಶಿ ಪ್ರಸನ್ನ ರಫ್ತಾನ್ ಮಾತನಾಡಿ, ಸ್ವಯಂ ಸೇವಾ ಸಂಸ್ಥೆಯು ಉನ್ನತ ಉದ್ದೇಶಗಳನ್ನು ಇಟ್ಟುಕೊಳ್ಳಬೇಕೆಂದರು. ಈ ಸಂದರ್ಭದಲ್ಲಿ ಜವಳಗೇರ ಚರ್ಚ್ ಫಾದರ್ ಅಮಲ್ ರಾಜ್, ಚರ್ಚ್ ಫಾದರ್ ಪೌಲ್ ಮೊರಸ್, ಶಿಕ್ಷಕ ಇಬ್ರಾಹಿಂ ಪಟೇಲ್ ಸೇರಿದಂತೆ ಇತರರು ಇದ್ದರು. ಭಾಷಾ ಅಲ್ಪಸಂಖ್ಯಾತರ ಹೆಸರಿನಲ್ಲಿ ವೈದ್ಯಕೀಯ ಕಾಲೇಜು ಅನುಮತಿ ಪಡೆದಿರುವ ನವೋದಯ ವೈದ್ಯಕೀಯ ಕಾಲೇಜು ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಸಂವಿಧಾನಕ್ಕೆ ತಿದ್ದುಪಡಿ ತಂದು ಜಾರಿಗೊಳಿಸಿರುವ 371 ಜೆ ಕಾಯ್ದೆಯನ್ನು ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿರುವುದು ಖಂಡನೀಯ. ಕೂಡಲೇ ಅರ್ಜಿಯನ್ನು ಹಿಂಪಡೆಯದೇ ಇದ್ದಲ್ಲಿ ನಿರಂತರ ಹೋರಾಟ ನಡೆಸಲಾಗುತ್ತದೆ ಎಂದು ರಾಯಚೂರಿನ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಅವರು ಇಂದು ಮಹಾತ್ಮ ಗಾಂಧಿ ಪುತ್ಥಳಿಗೆ ಮಾಲಾರ್ಪಣೆ ನಡೆಸಿ ನಂತರ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ನೀಡಿರುವ ಮೀಸಲಾತಿಯನ್ನೇ ನೀಡುವುದು ತಪ್ಪು ಎನ್ನುವ ಅರ್ಥದಲ್ಲಿ ಕಲಬುರಗಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಇಲ್ಲಿಯ ಸವಲತ್ತುಗಳನ್ನು ಪಡೆದು ಈ ಭಾಗಕ್ಕೆ ಅನ್ಯಾಯ ಮಾಡುವ ಮನೋಭಾವ ಹೊಂದಿರುವುದು ಖಂಡನೀಯ.
ಸ್ನಾತಕ ಮತ್ತು ಸ್ನಾತಕೋತ್ತರ ಸೇರಿ 106 ವಿದ್ಯಾರ್ಥಿಗಳು ವೈದ್ಯಕೀಯ ಶಿಕ್ಷಣದಿಂದ ವಂಚಿತರಾಗಲು ನವೋದಯ ಸಂಸ್ಥೆ ಕಾರಣವಾಗಿದೆ ಎಂದರು. ಕಳೆದ 10 ದಿನಗಳಿಂದ ರಾಜ್ಯದ ಮುಖ್ಯಮಂತ್ರಿ ಹಾಗೂ ಆರೋಗ್ಯ ಸಚಿವರು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳ ಗಮನಕ್ಕೂ ತರಲಾಗಿದೆ. 2 ದಿನ ಪ್ರವೇಶ ಅವಧಿಯನ್ನು ವಿಸ್ತರಣೆ ಮಾಡಲಾಗಿತ್ತು. ಪ್ರವೇಶ ಮುಂದೂಡುವುದರಿಂದ ವಿದ್ಯಾರ್ಥಿಗಳು ಹಾಗೂ ಪಾಲಕರು ಆತಂಕ ಪಡುವುದರಿಂದಾಗಿ ಸೀಟು ಹಂಚಿಕೆ ಪ್ರಕ್ರಿಯೆ ನಡೆಸಲಾಗಿದೆ. ಆದರೆ ನವೋದಯ ಶಿಕ್ಷಣ ಸಂಸ್ಥೆ 371 ಕಾಯ್ದೆಗೆ ಕುಂದು ತರುವಂತಹ ಪ್ರಯತ್ನಕ್ಕೆ ಕೈ ಹಾಕಿರುವುದು ಕಳವಳಕಾರಿ. ಈ ನೆಲದ ಕಾನೂನು ಪಾಲಿಸುವುದನ್ನೇ ಪ್ರಶ್ನಿಸಿರುವ ಸಂಸ್ಥೆ ಕಲ್ಯಾಣ ಕರ್ನಾಟಕದ ಭಾಗದ ವಿದ್ಯಾರ್ಥಿಗಳಿಗೆ ಮೀಸಲು ನೀಡಲು ವಿರೋಧ ಇರುವುದು ಸ್ಪಷ್ಟವಾಗಿದೆ. ಭಾಷಾ ಅಲ್ಪಸಂಖ್ಯಾತರ ಸಂಸ್ಥೆಯಾಗಿದ್ದರೂ 371 ಅನ್ವಯ ಮೀಸಲು ನೀಡಲೇಬೇಕು. ಸಂವಿಧಾನ 31 ಅಡಿ ಭಾಷಾ ಅಲ್ಪಸಂಖ್ಯಾತರ ಅನುಮತಿ ನೀಡಿರುವ ಸರ್ಕಾರ ಇತರೆ ಕಾನೂನುಗಳನ್ನು ಸಹ ಪಾಲಿಸಬೇಕು. ಹಿಂದುಳಿದಿರುವ ಜಿಲ್ಲೆಯ 800 ಅಧಿಕ ಸೀಟುಗಳು ವಂಚಿತವಾಗುವಂತಾಗುತ್ತದೆ. ಅಲ್ಲದೆ ಬೇರೆ ಬೇರೆ ಕಾಲೇಜುಗಳು ಸಹ ಪ್ರಶ್ನಿಸಲು ನವೋದಯ ಶಿಕ್ಷಣ ಸಂಸ್ಥೆ ಕಾರಣವಾಗಿದೆ. 371 ಕಾಯ್ದೆಯ ವಿಶೇಷ ಸ್ಥಾನಮಾನಕ್ಕೆ ಗಂಡಾಂತರ ಬಂದಿದ್ದು, ಕೂಡಲೇ ಸಂಸ್ಥೆಯವರು ಹೈಕೋರ್ಟ್ನಲ್ಲಿ ದಾಖಲಿಸಿರುವ ಕೇಸ್ ಹಿಂಪಡೆಯಬೇಕು. ಇಲ್ಲದೆ ಹೋದಲ್ಲಿ ಪಕ್ಷಾತೀತವಾಗಿ ಹೋರಾಟ ಮುಂದುವರಿಸುತ್ತೇವೆ ಎಂದರು. ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಮಾತನಾಡಿ, ಭಾಷಾ ಅಲ್ಪಸಂಖ್ಯಾತರ ಹೆಸರಿನಲ್ಲಿ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಕಾಲೇಜು ಪ್ರಾರಂಭಿಸಿರುವ ನವೋದಯ ಶಿಕ್ಷಣ ಸಂಸ್ಥೆ ಈ ಭಾಗದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಲು ಹೊರಟಿರುವುದು ಖಂಡನೀಯ. ಅತಿ ಕಡಿಮೆ ಬೆಲೆಯಲ್ಲಿ ಭೂಮಿ, ನೀರು, ಇತರೆ ಸೌಕರ್ಯ ಪಡೆದು ಇಲ್ಲಿಯ ವಿದ್ಯಾರ್ಥಿಗಳಿಗೆ ಪ್ರವೇಶ ನೀಡಲು ನಿರಾಕರಿಸುತ್ತಿರುವುದು ಅನ್ಯಾಯ. ಕೂಡಲೇ ಅರ್ಜಿಯನ್ನು ಹಿಂಪಡೆಯಬೇಕು. ಎಲ್ಲ ರಾಜಕೀಯ ಪಕ್ಷಗಳು, ಸಂಘಟನೆಗಳು ಸೇರಿ ನವೋದಯ ಶಿಕ್ಷಣ ಸಂಸ್ಥೆಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸುವುದಾಗಿ ಹೇಳಿದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎ ವಸಂತಕುಮಾರ್ ಮಾತನಾಡಿ, ಕಲ್ಯಾಣ ಕರ್ನಾಟಕ ಭಾಗಕ್ಕೆ 371 ಕಾಯ್ದೆಯಾಗಿ ರೂಪಿಸಲು ಮಲ್ಲಿಕಾರ್ಜುನ ಖರ್ಗೆ ಅವರ ಕೊಡುಗೆ ಅಪಾರವಾಗಿದೆ. ಕಾಯ್ದೆಯಾಗಿ ರೂಪಿತವಾಗಿದ್ದರೂ ನವೋದಯ ಶಿಕ್ಷಣ ಸಂಸ್ಥೆ ಪ್ರಶ್ನೆ ಮಾಡಿದೆ. ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ದೊರೆತಿರುವ ಮೀಸಲಾತಿ ಕಸಿಯಲು ಮುಂದಾದರೆ ಹೋರಾಟ ಅನಿವಾರ್ಯವಾಗುತ್ತದೆ ಎಂದು ಎಚ್ಚರಿಸಿದರು. ರಾಜ್ಯ ಕಾಂಗ್ರೆಸ್ ವಕ್ತಾರ ಎ ವಸಂತಕುಮಾರ್ ಮಾತನಾಡಿ, ಕಳೆದ 7 ವರ್ಷಗಳಿಂದ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಪ್ರವೇಶ ನೀಡುತ್ತಾ ಬಂದಿದ್ದರೂ ಇದೇ ವರ್ಷ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಮೀಸಲಾತಿ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿರುವುದು ದುರಂತ. 371 ಕಾಯ್ದೆಯನ್ನು ಅನುಷ್ಠಾನಗೊಳಿಸುವುದನ್ನು ಬಿಟ್ಟು ನವೋದಯ ಶಿಕ್ಷಣ ಸಂಸ್ಥೆ ರದ್ದುಗೊಳಿಸಲು ವಿಪರ್ಯಾಸ. ರಾಜ್ಯದಲ್ಲಿಯೂ ಇತರೆ ಭಾಷಾ ಅಲ್ಪಸಂಖ್ಯಾತರ ವೈದ್ಯಕೀಯ ಕಾಲೇಜು ಪ್ರಶ್ನಿಸಿಲ್ಲ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿರುವ ಕಾಲೇಜು ಪ್ರಶ್ನಿಸಿದೆ. ಈ ಹಿಂದೆ ಕಲಬುರಗಿಯ ಖಾಜಾ ಬಂದೆ ನವಾಜ್ ಮೆಡಿಕಲ್ ಕಾಲೇಜ್ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿತ್ತು. ಕೋರ್ಟ್ ಅರ್ಜಿಯನ್ನು ತಿರಸ್ಕರಿಸಿದೆ. ವಿವೇಚನೆ ಇಲ್ಲದೆ ಕೋರ್ಟ್ ಮೊರೆ ಹೋಗಿರುವುದನ್ನು ಹಿಂಪಡೆಯಬೇಕು ಎಂದರು. ನಂತರ ಮಾಜಿ ಶಾಸಕ ಎ ಪಾಪಾರೆಡ್ಡಿ ಮಾತನಾಡಿ, 371 ವಿಶೇಷ ಸ್ಥಾನಮಾನ ವ್ಯಾಪ್ತಿಯಲ್ಲಿರುವ ಸಂಸ್ಥೆ ಎಂದು ಕಾಯ್ದೆಯನ್ನೇ ರದ್ದುಗೊಳಿಸುವಂತೆ ಹೈಕೋರ್ಟ್ ಮೊರೆ ಹೋಗಿರುವುದನ್ನು ಖಂಡನೀಯ. ಕೂಡಲೇ ಅರ್ಜಿಯನ್ನು ಹಿಂಪಡೆಯಬೇಕು. ಇಲ್ಲದೆ ಹೋದಲ್ಲಿ ನಿರಂತರ ಹೋರಾಟ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಇಲ್ಲಿಯ ನೆಲ, ಜಲ, ವಿದ್ಯಾರ್ಥಿಗಳನ್ನು ಬಳಸಿಕೊಂಡು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿರುವ ಸಂಸ್ಥೆ ಇಲ್ಲಿಯ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿದರೆ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಎಚ್ಚರಿಸಿದರು. ಬಾಲು ನಿನ್ನೆ ನಾವು ಮಾಡಿದ್ದೀವಿ. ಇವತ್ತು ಈ ಗೋಷ್ಠಿಯ ಬಂದಿದ್ದಾರೆ ಜೊತೆ ಎಲ್ಲ ಪಕ್ಷದ ಮತ್ತು ಎಲ್ಲ ಗೆಳೆಯರು ಕೂಡ ಬಂದಂತ ಎಲ್ಲ ಮಾಧ್ಯಮ ಮಿತ್ರರ ಅವರೆಲ್ಲರೂ ಸರ್ಕಾರದ ತೀರ್ಮಾನದಂತೆ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಕೊಟ್ಟಿದ್ದಾರೆ. ಸರ್ಕಾರದ ಆದೇಶದ ವಿರುದ್ಧ ಕೋರ್ಟಿಗೆ ಹೋಗಿ ಇವತ್ತು ನಮ್ಮ ಭಾಗದ ಸಮಸ್ಯೆ ನಾವೆಲ್ಲರೂ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ದೇವೆ. ಸುಧಾಕರ್ ಇವತ್ತು ಸರ್ಕಾರ ನಾವು ಮುಖ್ಯಮಂತ್ರಿಗಳನ್ನ ಭೇಟಿಯಾದಾಗ ಎಕ್ಸ್ಟೆನ್ಷನ್ ಡೇಟ್ ಬಗ್ಗೆ ಏನು ಆರ್ಟಿಕಲ್ 370 ವಿಶೇಷ ಸ್ಥಾನಮಾನ ಕೊಡ್ಬೇಕಂತೇಳಿ ಏನು ಆತಂಕ ಕುಂದು ತರುವಂತ ಕೆಲಸ ಇವತ್ತು ಎಜುಕೇಶನ್ ಇನ್ಸ್ಟಿಟ್ಯೂಟ್ ಅವರು
ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತದ. ಇದನ್ನ ನಾವು ಯಾರು ಸಹಿಸೋದಿಲ್ಲ ಅಂತ ಹೇಳಿಕ್ಕೆ ಬಯಸ್ತೇನೆ. ಅವರು ಕೆಲವೊಂದು ವಿಚಾರಗಳನ್ನು ತಮ್ಮ ಪ್ರೆಸೆಂಟೇಷನ್ ಅಲ್ಲಿ, ತಮ್ಮ ಪೆಟಿಷನ್ ಅಲ್ಲಿ ಹೇಳಿದ್ದಾರೆ. ನಮಗೆ ಬಹಳ ದುಃಖ ಆಗ್ತದ. ಇವತ್ತು ಸರ್ಕಾರದ ವಿರುದ್ಧ, ಸರ್ಕಾರದ ತೀರ್ಮಾನದ ವಿರುದ್ಧ ಅವರು ಒಂದೊಂದು ಹೇಳಿಕೆ ನೋಡಿದ್ರೆ ನಮಗೆ ಬಹಳ ದುಃಖ ಆಗ್ತದ ಮತ್ತು ಖಂಡನೆ ಮಾಡ್ಲಿಕ್ಕೂ ನಾವೆಲ್ಲರೂ ಒಂದು ಡೆಲಿಗೇಟಿವ್ ಎಕ್ಸರ್ಸೈಸ್ ಆಫ್ ಪವರ್ ಅಂಡರ್ ದ ಸೆಟ್ ಆರ್ಟಿಕಲ್ ಇಸ್ ಬೌಂಡ್ ಬೈ ದ ವರ್ಡಿಂಗ್ಸ್ ಎಂಪ್ಲಾಯ್ಡ್ ಇನ್ ದ ಆರ್ಟಿಕಲ್ 371C 13 clause 2 of the article 37 used the word may provide for may ಅಂತ ಬರ್ದಾರಲ್ಲ, ಆ ಮೇನ್ ನ ಯೂಸ್ ಮಾಡ್ರಿ. ಸಬ್ ಕ್ಲಾಸ್ C of the sub clause 1 of the article 371 is a substantiative provision which enables the honorable president to provide for special responsibility to the honorable governor for providing equal opportunities and facilities to the people belonging to the said region in the matters of public employment, education, vocational training. The provision for equitable opportunities and facilities is required to be made to the people belonging to the said region subject to the requirements of the state as a whole. The president and the governor should direct the state to consider state as a whole, not HK region alone. The word subject to the requirements of the state as a whole indicate that while creating public employment, the requirements of the state as a whole will have to be considered, and therefore proportional reservations in the post can be provided for the people in the subject state as a whole ತಗೊಂಡು ಅದರಲ್ಲಿ proportional reservation in the post can be provided for the people of the region. In the matter of education, by virtue of clause C, the honorable governor can provide for giving equitable opportunities to the students born in Hyderabad, Karnataka region. However, this cannot result in students belonging to the same linguistic minority group in other parts of the state being differentiated and deprived of the opportunity by creating an exclusive subset of linguistic minority candidates only from amongst the persons belonging to the HK region. ನೀವು HK region ಅವರಿಗೆ ಕೊಟ್ಟು ಉಳಿದ ಭಾಗದ ಲಿಂಗ್ವಿಸ್ಟಿಕ್ ಮೈನಾರಿಟಿ ಅವ್ರದ್ದು ಹಕ್ಕು ಕರ್ಟೇಲ್ ಮಾಡಕ್ಕೆ ನಿಮಗೆ ರೈಟ್ಸ್ ಇಲ್ಲ. ಗವರ್ನರ್ ಡಸ್ ನಾಟ್ ಹ್ಯಾವ್ ದ ರೈಟ್ಸ್ ಅಂತ ಹೇಳ್ತಾರೆ. Such a process offends Article 31 and renders the rights of the other persons belonging to the same minority group the meaningless. ಸರ್, ಒಂದು ಹೈಕೋರ್ಟ್ ನ ಡಿಸಿಷನ್ ಬರಲಿ, ಡಿಸಿಷನ್ ಬಂದ್ಮೇಲೆ ನಾವು ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ತೆಗೆದುಕೊಂಡು ಅವರಿಗೆ ಎಕ್ಸ್ಟೆನ್ಷನ್ ಡೇಟ್ ಮಾಡಬಹುದು, ಅದ್ರ ಬಗ್ಗೆ ಆತಂಕ ಬೇಡ ಅಂತೇಳಿ ನಮ್ಗೆ ಹೇಳಿದಾಗ ನಾವು ಅದ್ರ ಬಗ್ಗೆ ಗಮನ ಹರಿಸಿ ನಾವು ಏನ್ ಮಾಡ್ಬೇಕು ಅಂತ ಆಲೋಚನೆ ಮಾಡಿದಾಗ ಈಗ ನಮ್ಗೆ ಉಳಿದಿರೋದು ಒಂದೇ ದಾರಿ. ಇವತ್ತು ನವೋದಯ ಎಜುಕೇಶನ್ ಟ್ರಸ್ಟ್ ಏನು ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ದಾರೆ, ಇದರಿಂದ 106 ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ. ನನ್ಗನ್ಸುತ್ತೆ ಇದು 106 ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಬಹುಶಃ ಮುಂದಿನ ದಿನದಲ್ಲಿ ಈ ಎಲ್ಲಾ ಲಿಂಗ್ವಿಸ್ಟಿಕ್ ಮೈನಾರಿಟಿ ಇನ್ಸ್ಟಿಟ್ಯೂಟ್ಗಳು ಇದೇ ದಾರಿ ಹಿಡಿತಾರ. ಈ ಒಂದು ಕೋರ್ಟ್ ಆರ್ಡರ್, ಸ್ಟೇ ಆರ್ಡರ್ ಇಟ್ಕೊಂಡು ಎಲ್ಲರೂ ಇದೇ ದಾರಿ ಹಿಡಿತಿ ನಮ್ಮ ಹೈದರಾಬಾದ್ ಕರ್ನಾಟಕದ ಏನು ಆರ್ಟಿಕಲ್ 370 ವಿಶೇಷ ಸ್ಥಾನಮಾನ ಕೊಡ್ಬೇಕಂತೇಳಿ ಏನು ಆಕ್ಟ್ ತಂದಿದ್ದೇವೆ, ಆ ಆಕ್ಟ್ಗೆ ಆತಂಕ ಕುಂದು ತರುವಂತ ಕೆಲಸ ಇವತ್ತು ಎಜುಕೇಶನ್ ಇನ್ಸ್ಟಿಟ್ಯೂಟ್ ಅವರು ಮಾಡ್ತಾ ಇದ್ದಾರೆ. ಬಹಳ ದುಃಖಕರ ಸಂಗತಿ ಅಂತೇಳಿ ನನ್ಗೆ ಇವತ್ತು ಅನಿಸ್ತದೆ. ಯಾಕಂದ್ರೆ ಇವತ್ತು ಆರ್ಟಿಕಲ್ 371 ನಮ್ಮ ವಿರುದ್ಧ ಇದೆ ಅಂತೇಳಿ ಒಬ್ಬ ಎಜುಕೇಶನ್ ಯಾವ ನೆಲದಲ್ಲಿ, ಯಾವ ಜಲ, ನೆಲ, ನಾಡು, ನುಡಿ ಈ ಜಾಗ ಉಪಯೋಗ ಮಾಡಿಕೊಂಡು ಎಜುಕೇಶನ್ ಇನ್ಸ್ಟಿಟ್ಯೂಟ್ಗಳು ನಡೆಸ್ತಾ ಇದ್ದಾರೆ. ಆ ಕಾನೂನಿನ ವಿರುದ್ಧ ಹೋಗಿ ಇವತ್ತು ನಮ್ಗೆ ಅವೆಲ್ಲ ಸರ್ಕಾರ ಏನ್ ಹೇಳ್ತದ ಅದಕ್ಕೆ ನಾವು ವಿರುದ್ಧ ಹೋಗ್ತೀವಿ ಅಂತೇಳಿ ಕೋರ್ಟಿಗೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಬಹಳ ಅನ್ಯಾಯ. ನಾವೆಲ್ಲರೂ ವಿವಿಧ ಪಕ್ಷದ ಎಲ್ಲಾ ಪಕ್ಷದ ಮುಖಂಡರಿದ್ದೀವಿ, ಸಂಘ ಸಂಸ್ಥೆಯರು ಎಲ್ಲರಿದ್ದೀವಿ. ನಾವೆಲ್ಲರೂ ಒಕ್ಕೂರಿನಿಂದ ಈ ಒಂದು ನಡೆ, ನವೋದಯ ಎಜುಕೇಶನ್ ಟ್ರಸ್ಟ್ ನ ನಡೆ ನಾವು ಖಂಡಿಸ್ತೀವಿ, ಒಕ್ಕೂರಲಾಗಿ ಖಂಡಿಸ್ತೀವಿ ಅಂತ ಹೇಳಿಕ್ಕೆ ಬಯಸ್ತೇವೆ. ನಾವು ಯಾವತ್ತು ಇವತ್ತು ನಾವು ವೇದಿಕೆ ಮೇಲೆ ಎಲ್ಲರೂ ಬರುವಂತದ್ದು ಒಂದೇ ಒಂದು, ಇವತ್ತು ನಮ್ಮ ಭಾಗದ ಜನರಿಗೆ 106 ಅಲ್ಲ, ಇವತ್ತು ನಿನ್ನೆ ನಾನು ಕೋರ್ಟ್ ಪ್ರೊಸೀಡಿಂಗ್ಸ್ ನಾನು ಆಲಿಸಿದೆ. ಇವತ್ತು ಯಾವ ರೀತಿ ನಮಗೆ ಪ್ರೊಸೀಡಿಂಗ್ ಆಗ್ತಾ ಇದೆ ಅಂದ್ರೆ, ನಿನ್ನೆ ನಡೀತಾ ಇರುವಂತ ಹೈಕೋರ್ಟ್ ಪ್ರೊಸೀಡಿಂಗ್ ನಡೀತಾ ಇರುವಂತದ್ದು ಒಂದು ಕಾಂಪ್ರಮೈಸ್ ಫಾರ್ಮುಲಾ ಮಾಡ್ರಿ ಅಂತೇಳಿ ನಮ್ಮ ಹೈಕೋರ್ಟ್ ನ ಜಡ್ಜ್ ಅವರು ಇಬ್ರು ವಕೀಲರಿಗೆ ಸೂಚನೆ ಕೊಟ್ಟು ಥರ್ಸ್ಡೇವರೆಗೂ ಮುಂದಕ್ಕೆ ಹಾಕಿದ್ದಾರೆ. ಯಾವ ಫಾರ್ಮುಲಾ ಆದ್ರೂ ಕನಿಷ್ಠ ಸ್ವಲ್ಪ ಮಟ್ಟಿಗೆ ವಿದ್ಯಾರ್ಥಿಗಳಾದ್ರೂ ಅನ್ಯಾಯ ಆಗುವಂತ ಪರಿಸ್ಥಿತಿ ಇದೆ ಕಾಂಪ್ರಮೈಸ್ ಫಾರ್ಮುಲಾ ಅಂದ್ರೆ. ನಾವೇನ್ ಹೇಳ್ತೀವಿ, ಯಾವ ರೀತಿ 3 ಎಜುಕೇಶನಲ್ ಲಿಂಗ್ವಿಸ್ಟಿಕ್ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ದವರು ಅಡ್ಮಿಷನ್ ಸರ್ಕಾರದ ತೀರ್ಮಾನ ಒಪ್ಪಿ
ಅಡ್ಮಿಷನ್ ಕೊಟ್ಟಿದ್ದಾರೆ. ಅದೇ ರೀತಿ ತೀರ್ಮಾನ ಒಪ್ಪಿ ನವೋದಯ ಎಜುಕೇಶನ್ ಟ್ರಸ್ಟ್ ಅವರು ಅಡ್ಮಿಷನ್ ಕೊಡ್ಲೇಬೇಕು. ಅಟ್ ದ ರೈಟ್ಸ್ ಆಫ್ ದ ಪಿಟಿಷನರ್. ಹೂ ಇಸ್ ದ ಪಿಟಿಷನರ್ ಹಿಯರ್? ನವೋದಯ ಹುಡುಗರಲ್ಲ, ಇದು ಪಿಟಿಷನರ್ ನಮ್ಮ ಹುಡುಗರು ಮತ್ತು ಸರ್ಕಾರ. As a linguistic minority as well as the rights of the person belonging to the linguistic minority group respondents. Group is to be meaningfully exercised under Article 31 ಅಂತಾರೆ. ನಾವು 371J ತಂದದ್ದು ಅವ್ರಿಗೆ ಸಂಬಂಧ ಇಲ್ಲ, ಕಾನ್ಸ್ಟಿಟ್ಯೂಷನ್ ಉಲ್ಲೇಖ ಮಾಡ್ತಾ ಇದ್ದಾರೆ ಅವರು. 31 based on the widest amplitude in which such rights have been understood by the various judgments of the apex, then it would require that linguistic minority candidates from across the state, ನಮಗೆ ಅಕ್ರಾಸ್ ದ ಸ್ಟೇಟ್ ಲಿಂಗ್ವಿಸ್ಟಿಕ್ ಮೈನಾರಿಟಿ ಇನ್ಸ್ಟಿಟ್ಯೂಟ್ ಅಂತ ಕನ್ಸಿಡರ್ ಮಾಡ್ರಿ, ನಮಗೆ 371J ನಮಗೆ ಅಪ್ಲೈ ಆಗೋದಿಲ್ಲ ಅನ್ನುವ ಏನು ಸಬ್ಜೆಕ್ಟ್ ಇದೆ, ಅದನ್ನ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದಾರೆ. Choice of the candidates from within the minority pool is not curtailed by restricting such minority candidates to be from the HK region alone. ನಾವು HK region ಗೆ 70% ನಮ್ಮ ಮೈನಾರಿಟಿ ಸೀಟ್ಸ್ ಇದೆ. ನಮ್ಮ ಮೈನಾರಿಟಿ ಸೀಟ್ಸ್ ಸರ್ಕಾರದಿಂದ ಅಲಾಟ್ ಮಾಡಿದಂತ ಮೈನಾರಿಟಿ ಸೀಟ್ಸ್ ಅಲ್ಲಿ 70% HK region ಅಲೋನ್ ಕೊಡ್ಬೇಕಂತೇಳಿ ಸರ್ಕಾರ ಕಾನೂನು ಮಾಡಿದೆ. The impunged action by imposing reviving MEH category achieves exactly that result by reducing the scope of minority reservations to the HK region alone. Article 371 certainly did not intend such a consequence. Article 371 ಮಾಡಕಲ್ಕ ಈ ರೀತಿ ಆಗ್ತದಂತ ಹೇಳಿ ಯಾರಿಗೂ ಇರಲಿಲ್ಲ, ಆಕ್ಟ್ ಮಾಡಿದವರಿಗೂ ಇರಲಿಲ್ಲ ಅಂತಾರೆ ಇವರು ಆರ್ಗ್ಯುಮೆಂಟ್. While working out reservation for candidates belonging to the HK region, which is based on providing equitable opportunities, subject the requirement of the state as a whole. ಮತ್ತೆ ಇನ್ನೊಂದು ಹೇಳ್ತಾರೆ, of the minority quota seats and out of 1000 candidates, and certain number of candidates are available in the region, say 300 candidates available ಇದ್ರೆ, and the remaining say 700 linguistic minority candidates are to be found outside the HK region, the field of the competition for 55% is narrowed to ಬರೀ 300 ಹುಡುಗರಿಗೆ ನ್ಯಾರೋ ಮಾಡ್ಬೇಕಂತಾರೆ 55% ಅಡಿಯಲ್ಲಿ. 300 HK region linguistic minority candidates, in which event while the probability of securing admission with the lower merit increases manifold. ಅಂದ್ರೆ ಲೋವರ್ ಮೆರಿಟ್ ಇದ್ದವ್ರಿಗೆ ಚಾನ್ಸಸ್ ಜಾಸ್ತಿ ಬರ್ತಾವ. ನೀವು ಬರೀ ಹೈದರಾಬಾದ್ ಕರ್ನಾಟಕ ರೀಜನ್ ಇನ್ಕ್ಲೂಡ್ ಮಾಡಿದ್ರೆ ಮ್ಯಾನಿಫೋಲ್ಡ್. ಎಟ್ ದ ಸೇಮ್ ಟೈಮ್, ಡ್ಯೂ ಟು ನ್ಯಾರೋಯಿಂಗ್ ಆಫ್ ದ ಫೀಲ್ಡ್, ಲಿಂಗ್ವಿಸ್ಟಿಕ್ ಮೈನಾರಿಟಿ ಕ್ಯಾಂಡಿಡೇಟ್ಸ್ ವಿತ್ ರಿಲೇಟಿವ್ಲಿ ಲೆಸರ್ ಮೆರಿಟ್, ಅಂದ್ರೆ ಯಾರು ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದ ಜನರು, ಅಂಡ್ ಹೂ ಮೆ ನಾಟ್ ಈವನ್ ಹ್ಯಾವ್ ಕನ್ಸಿಡರ್ಡ್ ಸ್ಟಡಿಂಗ್ ಮೆಡಿಸನ್ಸ್, ಅವ್ರ ಕನಸಲ್ಲಿ ಮೆಡಿಸನ್ ಓದಂತ ಕನಸು ಇರಂಗಿಲ್ಲ ಅವ್ರಿಗೆ, ಅಂತವ್ರಿಗೆ ಮೆಡಿಕಲ್ ಸೀಟ್ ಕೊಟ್ಟಂಗ ಆಗ್ತದೆ ನಿಮ್ಗೆ. would seek admission simply on account of the fact that the seats are made available in plenty. Under such invalid MEH reservation, MEH reservation ಅಂದ್ರೆ ಮೆಡಿಕಲ್ ಎಜುಕೇಶನ್ ಹೈದರಾಬಾದ್ ಕರ್ನಾಟಕ ರಿಸರ್ವೇಶನ್ ಇನ್ವ್ಯಾಲಿಡ್ ಮಾಡಬೇಕು ಈ ಪಾಯಿಂಟ್ ಅಂತಾರೆ ಅವರು. ಯಾವ ಹುಡುಗ ಕನಸ್ಕೊಂಡಿರ್ತಾನ ಮೆಡಿಕಲ್ ಮಾಡಬೇಕು ಅಂತೇಳಿ ಅವನು ಮೆರಿಟ್ ಇರಂಗಿಲ್ಲ, ಅವನಿಗೆ ಕನಸು ಕಾಡ್ಲಾರ್ದಂತ ಹುಡುಗರಿಗೂ MBBS ಓದಂತ ಅಪಾರ್ಚುನಿಟಿ ಸಿಗ್ತದ. ನೀವು ಈ ಪಾಯಿಂಟ್ ನೀವು ಲಾಗು ಮಾಡಿದ್ರೆ, while higher ranked linguistic minority candidates may be available from amongst the 700 linguistic minority candidates outside the HK region by severely restricting the field under MEH category. ಈ MEH category ಮಾಡಿದ್ರೆ ಉಳಿದ ಭಾಗದ ಲಿಂಗ್ವಿಸ್ಟಿಕ್ ಮಕ್ಕಳ ನಮ್ಗಿಂತ ಜಾಸ್ತಿ ಮೆರಿಟ್ ಇರ್ತಾರ, ಅವ್ರಿಗೆ ನೀವು ಅಪಾರ್ಚುನಿಟಿ ತಪ್ಪಿಸ್ತಾ ಇದ್ರಿ. ಯಾವ ಹುಡುಗ ಕನಸು ಕಂಡಿರಂಗಿಲ್ಲ ಮೆಡಿಕಲ್ ಓದಬೇಕಂತ ಹೇಳಿ ಅವ್ರಿಗೆ ನೀವು ಮೆಡಿಕಲ್ ಸೀಟ್ ಕೊಡ್ತಾ ಇದ್ದೀರಿ. ಇನ್ ವ್ಯೂ ಆಫ್ ದ ಆರ್ಬಿಟ್ರೇರಿ ಅಂಡ್ ಫ್ಯಾನ್ಸಿಫುಲ್ ಇಂಪೋಸಿಷನ್ ಆಫ್ HK ರಿಸರ್ವೇಶನ್, ಅವ್ರು ಹೇಳ್ತಾರೆ, ಇನ್ ವ್ಯೂ ಆಫ್ ದ ಆರ್ಬಿಟ್ರೇರಿ ಅಂಡ್ ಫ್ಯಾನ್ಸಿಫುಲ್ ಇಂಪೋಸಿಷನ್ ಆಫ್ ದ HK ರಿಸರ್ವೇಶನ್, ಕ್ಯಾಂಡಿಡೇಟ್ಸ್ ವಿತ್ ರಿಲೇಟಿವ್ಲಿ ಲೋವರ್ ಮೆರಿಟ್ ಇನ್ ದ ರಿಸ್ಟ್ರಿಕ್ಟೆಡ್ ಫೀಲ್ಡ್ ಫೇರ್ ಹೈಯರ್ ಚಾನ್ಸಸ್ ಆಫ್ securing admissions. Simply put, competition for 55 seats among 1000, 55 ಸೀಟ್ ಕೊಡ್ರಿ, ನೀವು 300 ಸೀಟ್ ಕೊಡಬೇಡ್ರಿ. Candidates cannot be compared with the competition amongst 300 linguistic minority candidates. It is universal rule that larger the field of the candidates, then higher is the competition, and candidates with more merit would secure the opportunity, which would result in enhancing the standard. Instead of enhancing the standards, would be lowered by present process. ನೀವು ಸ್ಟ್ಯಾಂಡರ್ಡ್ ಆಫ್ ಎಜುಕೇಶನ್ ಹೈದರಾಬಾದ್ ಕರ್ನಾಟಕಕ್ಕೆ ಕೊಟ್ಟು
ಸ್ಟ್ಯಾಂಡರ್ಡ್ ಆಫ್ ಎಜುಕೇಶನ್ ಲೋವರ್ ಮಾಡ್ತಾ ಇದ್ದೀರಿ, which is not the objective of the medical education. The respondents have created a situation where the field of ಈ ಸಂದರ್ಭದಲ್ಲಿ ತಾರಾನಾಥ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ನಾಗರಾಜ್ ಮಸ್ಕಿ, ಆರ್ಡಿಎ ಅಧ್ಯಕ್ಷ ತಿಮ್ಮಪ್ಪ ನಾಡಗೌಡ, ಮಾಜಿ ಅಧ್ಯಕ್ಷ ವೈಗೋಪಾಲ ರೆಡ್ಡಿ, ನಗರಸಭೆ ಹಿರಿಯ ಸದಸ್ಯ ಜಯಣ್ಣ, ಬಿಎಸ್ಪಿ ರಾಜ್ಯ ಕಾರ್ಯದರ್ಶಿ ವೈ ನರಸಪ್ಪ, ಜೆಬಿ ರಾಜು, ರವೀಂದ್ರನಾಥ್ ಪಟ್ಟಿ, ಶಿವಕುಮಾರ್ ಯಾದವ್, ರವೀಂದ್ರ ಜಲ್ದಾರ್ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷಗಳ ಮತ್ತು ಸಂಘಟನೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 371 ಮೀಸಲು ಪ್ರಶ್ನಿಸಿ ನವೋದಯ ಶಿಕ್ಷಣ ಸಂಸ್ಥೆ ಹೈಕೋರ್ಟ್ ಮೊರೆ, ವಿರೋಧಿಸಿ ನಿರಂತರ ಹೋರಾಟ. 24ರಂದು ಕಾಲೇಜಿಗೆ ಮುತ್ತಿಗೆ, ರಾಯಚೂರಿನ ಶಾಸಕ ಶಿವರಾಜ್ ಪಾಟೀಲ್. ಯೋಧನ ತಾಯಿಯನ್ನು ಕೊಲೆ ಮಾಡಿದ ಆರೋಪಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹ. ಪೊಲೀಸ್ ಗ್ರಂಥಾಲಯದಲ್ಲಿ ವಿದ್ಯಾರ್ಥಿಗಳ ಪುಸ್ತಕ ಪ್ರೇಮ. ಹೈಕೋರ್ಟ್ನ ನ್ಯಾಯಾಧೀಶ ಸಚಿನ್ ಮುಗ್ದಮ್ಗೆ ಮನವಿ ಸಲ್ಲಿಕೆ, ಹೆಚ್ಚುವರಿ ಸೆಷನ್ಸ್ ನ್ಯಾಯಾಲಯದ ಸ್ಥಾಪನೆ ಒತ್ತಾಯ. ಫೆಬ್ರವರಿ 25ರಂದು ಭ್ರಷ್ಟಾಚಾರ ನಿಗ್ರಹ ದಳದಿಂದ ಕುಂದುಕೊರತೆ ಸ್ವೀಕಾರ. ರಂಗಭೂಮಿಯ ಮೂಲಕ ಸೃಜನಶೀಲತೆ ಮತ್ತು ಮಾನಸಿಕ ಸದೃಢತೆ ಹೆಚ್ಚಿಸಿಕೊಳ್ಳಿ, ಸಮುದಾಯ ಅಧ್ಯಕ್ಷ ಎಸ್ ದೇವೇಂದ್ರಗೌಡ. ಸಮಾಜಮುಖಿ ಕಾರ್ಯಕ್ಕೆ ಸೇವಾ ಸಂಸ್ಥೆ ಸೀಮಿತವಾಗಿರಲಿ, ಶರಣಪ್ಪ ಮರಳಿ. ಇಲ್ಲಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ. ವಿನಾಯಕ್ ವಂದನೆಗಳು.